ಪರಿಶಿಷ್ಟ ಪಂಗಡ ನಾಯಕ ಹೆಸರಿನಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದ ವ್ಯಕ್ತಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿ ಬಾಗಲಕೋಟೆಯ ಜಿಲ್ಲಾಡಳಿತ ಭವನದ ಎದುರು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ್ ಮಹಾಸಭಾ ವತಿಯಿಂದ ಪ್ರತಿಭಟನೆ ನಡೆಸಲಾಗಿದೆ. ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಕೆಲ ಅಧಿಕಾರಿಗಳು ಪರಿಶಿಷ್ಟ ಪಂಗಡ ಹೆಸರಿನಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ ತೆಗೆದುಕೊಂಡಿದ್ದಾರೆ. ಇಂಥ ವ್ಯಕ್ತಿಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ನ್ಯಾಯಾಲಯದ ಆದೇಶ ಇದ್ದರೂ ಸಹ ಜಿಲ್ಲಾಡಳಿತ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂದು ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಇದೇ ಸಮಯದಲ್ಲಿ ಜಿಲ್ಲಾಡಳಿತ ಭವನ ಎದುರು ಪ್ರತಿಭಟನಾಕಾರರು ಮಾನವ ಸರಪಳಿ ನಿರ್ಮಾಣ ಮಾಡಿ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆ ಹಾಕಿ ಟೈರಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾಗಿರುವಂಥ ರಾಜು ನಾಯ್ಕರ್ ಹಾಗೂ ದ್ಯಾಮಣ್ಣ ಗಾಳಿ ಸೇರಿದಂತೆ ಇತರ ಮುಖಂಡರು ಮಾತನಾಡಿ, ಹಗಲು ರಾತ್ರಿ ಧರಣಿ ಇದಾಗಿದ್ದು ನಮಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಕೈಬಿಡಲ್ಲ ಎಂದು ಅವರು ತಿಳಿಸಿದ್ದಾರೆ. ನಕಲಿ ಜಾತಿ ಪ್ರಮಾಣ ಪತ್ರವನ್ನ ಏನು ಜಿಲ್ಲಾಡಳಿತದ ಒಳಗೆ ಬರುವಂತ ಎಲ್ಲಾ ಅಧಿಕಾರಿಗಳು ಇವತ್ತಿನ ದಿವಸ ನಕಲಿ ಜಾತಿ ಪ್ರಮಾಣ ಪತ್ರ ಕೊಡ್ತಾ ಇದ್ದಾರೆ. ಅದನ್ನ ತಗೊಂಡಂತ ಅಧಿಕಾರಿಗಳು ಮುಂಬಡ್ತಿಯನ್ನು ಹೊಂದ್ತಾ ಇದ್ದಾರೆ. ನಮ್ಮ ಸಮಾಜದ ಜನರಿಗೆ ಅನ್ಯಾಯ ಆಗ್ತಾ ಇದೆ. ಅದಕ್ಕೆ ಇವತ್ತು ಸಾಂಕೇತಿಕವಾಗಿ ನಾವು ಮೊನ್ನೆ ಪ್ರೆಸ್ ಮೀಟ್ ಅನ್ನು ಮಾಡಿದ್ವಿ. ಅದಕ್ಕೆ ಯಾವ ಅಧಿಕಾರಿಗಳು ಕೂಡ ನಮಗೆ ಕ್ಯಾರೆ ಇರಲಿಲ್ಲ. ಅದಕ್ಕೆ ನಾವು ಇವತ್ತು ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಹಗಲು ರಾತ್ರಿ ಕೂತ್ಕೊಂಡು ನಮ್ಮ ಸಮಾಜದ ಜಿಲ್ಲಾಧ್ಯಕ್ಷ ದ್ಯಾಮಣ್ಣ ಗಾಳಿ ಅವರ ನೇತೃತ್ವದಲ್ಲಿ ಎಲ್ಲ ನಾವು ಸಮಾಜ ಬಾಂಧವರನ್ನ ಕರ್ಕೊಂಡು ಇವತ್ತು ಸತ್ಯಾಗ್ರಹವನ್ನು ಕುಂತಿದ್ದೀವಿ. ಸತ್ಯಾಗ್ರಹ ಎಲ್ಲಿವರೆಗೆ ಅನ್ನುವಂತ ಒಂದು ಮಾತು ಕೇಳಿ ಬಂದಾಗ ನಾವ್ ಹೇಳ್ತಾ ಇದ್ದೀವಿ ಜಿಲ್ಲಾಡಳಿತಕ್ಕೆ, ಯಾರ್ಯಾರಿಗೆ ಮುಂಬಡ್ತಿ ಮಾಡಿದಿರಿ, ಯಾರ್ಯಾರಿಗೆ ಪ್ರಮೋಷನ್ ಕೊಟ್ಟಿದ್ದೀರಿ, ಅವ್ರನ್ನ ಹೊಳ್ಳಿ ಇಳಿಸುವವರೆಗೆ ನಮ್ಮ ಸತ್ಯಾಗ್ರಹ ಇರ್ತೈತೆ ಅನ್ನುವಂತ ಮಾತನ್ನ ತಮ್ಮ ಮೂಲಕ ಹೇಳಕ್ ಇಚ್ಛಾ ಪಡ್ತೀವಿ. ಯಾಕಂದ್ರೆ ಸಾಕಷ್ಟು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ, ಸಾಕಷ್ಟು ನನ್ನ ಸಮಾಜದ ನೌಕರಸ್ಥರಿಗೆ ಅನ್ಯಾಯ ಆಗ್ತಾ ಇದೆ. ಅದನ್ನ ಖಂಡಿಸಿ ಇವತ್ತಿನ ದಿವಸ ನಾವೆಲ್ಲರೂ ಸತ್ಯಾಗ್ರಹನ ಕುಂತಿದ್ದೀವಿ. ಏನು ಅಧಿಕಾರಿಗಳು PDO ಮಟ್ಟದಲ್ಲಿ, ತಹಶೀಲ್ದಾರ್ ಮಟ್ಟದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರವನ್ನ ಕೊಡ್ತಾ ಇದ್ದಾರೆ, ದುಡ್ಡಿನ ಆಶಯಕ್ಕೆ ಕೊಡ್ತಾ ಇದ್ದಾರೋ ಏನೋ ರಾಜಕೀಯ ಒತ್ತಡಕ್ಕೆ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಇದನ್ನ ಖಂಡಿಸಿ ನಾವು ಇವತ್ತಿನ ದಿವಸ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಮಸ್ಕಾರ. ನೀವು ಕೊಡಕತ್ತೀರಲ್ಲ ಸರ್ಟಿಫಿಕೇಟ್ ಅನ್ನ, ಅಪ್ಪ ಬೇರೆ, ಮಗಳ ಸರ್ಟಿಫಿಕೇಟ್ ಬೇರೆ, ನೌಕರಿ ತಗೊಳ್ಳೋ ಸರ್ಟಿಫಿಕೇಟ್ ಬೇರೆ. ಯಾಕ್ರಿ ನಿಮ್ಮ ಅಪ್ಪನ ಹೆಸರು ನೀವು ಹೇಳಂಗಲ್ಲ? ಸರ್ಟಿಫಿಕೇಟ್ ತಗೋರು ನಮ್ಮ ಅಪ್ಪನ ಹೆಸರು ಯಾಕೆ ಹೇಳ್ತೀರಿ ನೀವು? ನೀವು ಯಾವ ಸಮಾಜನಾಗ ಹುಟ್ಟಿರಿ ಅವ್ರ ಹೆಸರು ಹೇಳ್ರಿ, ನಮ್ಮ ಅಪ್ಪನ ಹೆಸರು ಯಾಕೆ ಹೇಳ್ತೀರಿ ನೀವು? ಡೂಪ್ಲಿಕೇಟ್ ಸರ್ಟಿಫಿಕೇಟ್ ತಗೊಂಡು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಕತ್ತೀರಿ. ಇವತ್ತು ನಮ್ಮ ಸರ್ಟಿಫಿಕೇಟ್ ನಾವು ತಿಳಿದ್ರು ಈ ನಕಲಿ ಜಾತಿ ಪ್ರಮಾಣ ಪತ್ರ ಕೊಟ್ಟವ್ರ ವಿರೋಧ ಮತ್ತು ತಗೊಂಡವ್ರ ವಿರೋಧ ನಮ್ಮ ಹೋರಾಟ.